ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಮನೆ ಎಂದ ಮೇಲೆ ಅದಕ್ಕೆ ಸರಿಯಾದ ವಾಸ್ತು ಇರಬೇಕು. ಕನಿಷ್ಠ ಪಕ್ಷ ಕೆಲವು ವಾಸ್ತು ಸಲಹೆಗಳನ್ನಾದರೂ ನೀವು ಪಾಲಿಸಲೇಬೇಕಾಗಿರುತ್ತೆ. ಹಾಗಾದರೆ ಏನೇನು ಆ ವಾಸ್ತು ಸಲಹೆಗಳು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಈ ವಾಸ್ತುಗಳನ್ನು ನೀವು ಅನುಸರಿಸಿ. ಮೊದಲನೆಯದಾಗಿ ಖಾಲಿ ಹಂಡೆ ಅಥವಾ ಖಾಲಿ ಕೊಡ. ಮನೆಯಲ್ಲಿ ಎಂದಿಗೂ ಖಾಲಿ ಹಂಡೆ ಅಥವಾ ಖಾಲಿ ಕೊಡವನ್ನು ಇಡಬೇಡಿ, ಏಕೆಂದರೆ ತುಂಬಿದ ಕೊಡ ಸಮೃದ್ಧಿಯ ಸಂಕೇತವಾದರೆ ಖಾಲಿ ಕೊಡ ಇಡುವುದು ಬಡತನಕ್ಕೆ ಕಾರಣವಾಗುತ್ತದೆ. ಎರಡನೆಯದು ಮುರಿದ ವಸ್ತುಗಳು. ಒಡೆದ ಕನ್ನಡಿಗಳು, ಒಡೆದ ಮಡಕೆ, ಒಡೆದ ಪಾತ್ರೆಗಳು ಮತ್ತು ನಿಂತ ಗಡಿಯಾರಗಳನ್ನು ಮನೆಯಲ್ಲಿ ಇಡಬೇಡಿ, ಏಕೆಂದರೆ ಇದು ದಾರಿದ್ರ್ಯತೆಯ ಸಂಕೇತವಾಗಿರುತ್ತದೆ. ಇವುಗಳು ಮನೆಗೆ ದುರಾದೃಷ್ಟವನ್ನು ತರುತ್ತವೆ. ಇನ್ನು ಮೂರನೆಯದು ಪೂಜಾ ಕೋಣೆ. ಪೂಜಾ ಕೋಣೆಯಲ್ಲಿ ದೇವತೆಗಳ ಚಿತ್ರಗಳನ್ನು ನೀವು ಮುಖಾಮುಖಿಯಾಗಿ ಇಡಬೇಡಿ, ಹಾಗೂ ನಿಂತಿರುವ ಲಕ್ಷ್ಮಿ ಫೋಟೋವನ್ನು ಕೂಡ ಇಡಬೇಡಿ, ಏಕೆಂದರೆ ನಿಂತಿರುವ ಲಕ್ಷ್ಮಿ ಫೋಟೋವನ್ನು ಮನೆಯಲ್ಲಿ ಇಟ್ಟರೆ ಲಕ್ಷ್ಮಿ ಮನೆಯಲ್ಲಿ ನಿಲ್ಲುವುದಿಲ್ಲ. ಇನ್ನು ನಾಲ್ಕನೆಯದು ಪೊರಕೆ. ಪೊರಕೆ ಅಂದ ಮಾತ್ರಕ್ಕೆ ಕಡೆಗಣಿಸಿ ಎಲ್ಲೆಂದರಲ್ಲಿ ಇಡಬೇಡಿ. ಮನೆ ಸ್ವಚ್ಛಗೊಳಿಸಿದ ನಂತರ ಪೊರಕೆಯನ್ನು ಬಾಗಿಲಿನ ಬಳಿ ಇಡಬೇಡಿ. ಪೊರಕೆಯನ್ನು ಕಾಲಿನಿಂದಲೂ ಕೂಡ ತುಳಿಯಬೇಡಿ, ಏಕೆಂದರೆ ಪೊರಕೆಗೆ ನಾವು ಲಕ್ಷ್ಮೀ ಸ್ಥಾನವನ್ನು ನೀಡಿದ್ದೇವೆ. ಇನ್ನು ಐದನೆಯದು ಈಶಾನ್ಯ ದಿಕ್ಕು. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಎಂದಿಗೂ ಕಸವನ್ನು ಸಂಗ್ರಹವಾಗಲು ಬಿಡಬೇಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಆಕರ್ಷಿಸುತ್ತದೆ. ಆದ್ದರಿಂದ ಯಾವಾಗಲೂ ಮನೆಯ ಈಶಾನ್ಯ ದಿಕ್ಕು ಸ್ವಚ್ಛವಾಗಿರಬೇಕು. ಇನ್ನು ಆರನೆಯದು ಮನೆಯ ಮುಖ್ಯದ್ವಾರ. ಮುಖ್ಯದ್ವಾರವನ್ನು ಸ್ವಚ್ಛವಾಗಿ ಇಟ್ಟು ಪ್ರತಿದಿನ ಹೊಸ್ತಿಲು ಪೂಜೆಯನ್ನು ಮಾಡಿ, ಏಕೆಂದರೆ ಇದು ಶಕ್ತಿಯ ಪ್ರವೇಶ ದ್ವಾರ. ತಾಯಿ ಲಕ್ಷ್ಮಿಯ ಆಗಮನ ಇಲ್ಲಿಂದಲೇ ಆಗುತ್ತದೆ. ಆದ್ದರಿಂದ ಮನೆಯ ಮುಖ್ಯದ್ವಾರವನ್ನು ಹಾಗೂ ಹೊಸ್ತಿಲನ್ನು ದಿನನಿತ್ಯ ಪೂಜೆಯನ್ನು ಮಾಡಿ. ಮುಂಭಾಗದ ಬಾಗಿಲು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಏಳನೆಯದು ತುಳಸಿ ಗಿಡ. ಮನೆಯಲ್ಲಿ ತುಳಸಿ ಗಿಡ ನೆಡುವುದು, ಪೂಜಿಸುವುದು ಶುಭ, ಏಕೆಂದರೆ ಇದು ಪರಿಸರವನ್ನು ಶುದ್ಧೀಕರಿಸಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೂ ಮನೆಗೆ ಏನಾದರೂ ನಕಾರಾತ್ಮಕ ಶಕ್ತಿ ಆಗಮಿಸಿದರೆ ಅದನ್ನು ಬಾಗಿಲಿನಲ್ಲೇ ತಡೆದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪ್ರತಿ ಮನೆಯಲ್ಲೂ ಕೂಡ ತುಳಸಿ ಗಿಡವನ್ನು ನೆಡುವುದು ತುಂಬಾ ಒಳ್ಳೆಯದು. ಎಂಟನೆಯದು ಮನೆಯನ್ನು ಅಸ್ತವ್ಯಸ್ತವಾಗಿಡುವುದು. ಮನೆಯ ವಾತಾವರಣವನ್ನು ಶುಚಿಯಾಗಿ ಇಡಿ. ಎಲ್ಲಿ ಶುಚಿತ್ವ ಇರುವುದೋ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಪ್ರತಿದಿನ ಮನೆಯನ್ನು ಗುಡಿಸುವುದು, ಒರೆಸುವುದು ಮಾಡಿ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಿ. ಇನ್ನು ಒಂಬತ್ತನೆಯದು ಅರಿಶಿಣ. ಅಡುಗೆ ಮನೆಯಲ್ಲಿನ ಅರಿಶಿಣ ಖಾಲಿಯಾಗುತ್ತಿದೆ ಎಂದಾದಲ್ಲಿ ಅದಕ್ಕೂ ಮುನ್ನ ಹೊಸ ಅರಿಶಿಣ ತಂದು ಅರಿಶಿಣದ ಡಬ್ಬವನ್ನು ತುಂಬಿಸಿ. ಮನೆಯಲ್ಲಿ ಅರಿಶಿಣದ ಕೊರತೆಯು ಸಂಪತ್ತು ಮತ್ತು ಹಣದ ಕೊರತೆಯನ್ನು ಸೂಚಿಸುತ್ತದೆ. ಅರಿಶಿಣವನ್ನು ಯಾರಿಂದಲೂ ಕೇಳಬೇಡಿ ಅಥವಾ ಅರಿಶಿಣವನ್ನು ಯಾರಿಗೂ ಕೊಡಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ಸಮೃದ್ಧಿ ಖಾಲಿಯಾಗುತ್ತದೆ. ಆದ್ದರಿಂದ ಅರಿಶಿಣವನ್ನು ಯಾರಿಗೂ ಕೊಡಬೇಡಿ. ಇನ್ನು ಹತ್ತನೆಯದು ಏನು ಅಂದರೆ ಉಪ್ಪು. ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬಿಯನ್ನು ಎಂದಿಗೂ ಖಾಲಿ ಬಿಡಬೇಡಿ ಎನ್ನುವುದನ್ನು ನೆನಪಿನಲ್ಲಿಡಿ. ಅದರ ಜೊತೆಗೆ ಇನ್ನೊಬ್ಬರ ಮನೆಯಿಂದ ಉಪ್ಪನ್ನು ಕೇಳಬಾರದು, ಹಾಗೂ ಇನ್ನೊಬ್ಬರ ಮನೆಗೆ ಉಪ್ಪನ್ನು ಕೊಡಲೂಬಾರದು. ಈ ರೀತಿ ಮಾಡಿದರೆ ಹಣಕಾಸಿನ ಸಮಸ್ಯೆ ನಿಮ್ಮನ್ನು ಸದಾ ಕಾಡುತ್ತದೆ. ಆದ್ದರಿಂದ ಯಾರಿಗೂ ಉಪ್ಪನ್ನು ಸಾಲವಾಗಿ ಕೊಡಬೇಡಿ. 11ನೆಯದು ಏನು ಅಂತ ಅಂದರೆ ನಲ್ಲಿಗಳ ಸೋರುವಿಕೆ. ನಲ್ಲಿಗಳು, ಪೈಪ್ಗಳು ಮತ್ತು ಸ್ನಾನಗೃಹದ ಫಿಟ್ಟಿಂಗ್ಗಳನ್ನು ಸೋರಿಕೆಯಿಲ್ಲದಂತೆ ನೋಡಿಕೊಳ್ಳಿ. ಇದರಿಂದ ಮನೆಯ ಸಂಪತ್ತನ್ನು ಸ್ಥಿರವಾಗಿರಿಸುತ್ತದೆ. ಇಲ್ಲದಿದ್ದರೆ ನಲ್ಲಿಗಳು ಹೋಲುವಂತೆ ನಿಮ್ಮ ಸಂಪತ್ತು ಕೂಡ ಸೋರಿ ಹೋಗುತ್ತದೆ. ಸ್ನೇಹಿತರೆ, ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.